ಇಲ್ಲಿ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿದರು. ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು 15 ಜನ ಕರೀತಾರೋ ಅವಾಗ ನಮ್ದು ಗೋಕಾಕ್ ಜಿಲ್ಲೆ ಮಾಡಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇರ್ತೀವಿ. ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸರ್, ಎಷ್ಟು ಜಿಲ್ಲೆ ಆಗ್ಬೇಕಂತೇಳಿ ಏನಾದರೂ ಅಲ್ಲ, ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ. ಯಾಕಂದರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು, ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ. ಅಂದರೆ ರಾಜ್ಯ ಸರ್ಕಾರಕ್ಕೆ ಅಂದರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೋದು 3 ಜಿಲ್ಲೆ ಆಗ್ಬಂದು ಬೆಳಗಾವಿ, ಗೋಕಾಕು, ಚಿಕ್ಕೋಡಿ ಆಗ್ಬೇಕಾಗ್ತದೆ. ಅದಕ್ಕೆ ಯಾವಾಗ MLA ಅವ್ರು ಕರಿತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗ ಗೋಕಾಕ್ ಜಿಲ್ಲಾ ಮಾಡೋಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈಗ ನಾವು ಹೇಳಿದ್ವಲ್ಲ, ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು. ಈಗ ಬೇರೆ ಬೇರೆ ಬೇಡಿಕೆ ಅದಾವೆ. ನೀವು ಯಾಕೆ ಬೇಡ್ತೀರ ಅಂತ ನಮ್ಗೆ ಹೇಳಕ್ಕೆ ನಮಗೆ ಬರೋದಿಲ್ಲ. ಅವ್ರ ಹಕ್ಕದು. ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೋ, ಚಿಕ್ಕೋಡಿಯವ್ರು ಕೇಳ್ತಾರೋ, ಅವ್ರ ಹಕ್ಕದು ಅವ್ರು ಕೇಳ್ಬೋದು. ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ದಿವಸದಿಂದ ನಮ್ಮ ಹೋರಾಟ ಇದೆ 40 ವರ್ಷ. ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ. ಗೋಕಾಕ್ ಜಿಲ್ಲೆ ಆಗ್ತಿತ್ತು ಒಂದು ಆಸೆಯಿಂದ ನಮ್ಮ ಆಶಾಭಾವನೆ ಇಟ್ಕೊಂಡು. ಸರ್, ಈಗ ಗಡಿ ವಿವಾದ ಇಲ್ಲ ನೋಡಿ, ಈಗ ನಾವು ಗೋಕಾಕ್ ಜಿಲ್ಲೆ ಆಗಿದ್ದು ನಮ್ಮ ಪ್ರತಿನಿಧಿಗಳು ಕರ್ಕೊಂಡ್ಬಂದಿದ್ರು. ಇವತ್ತು ನಾವು ಚಿಕ್ಕೋಡಿಯವರು ಅವರು ಅಲ್ಲಿ ಭಾಗದ ಶಾಸಕರು, ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು, ಮಠಾಧೀಶರು ಅವರು ಒತ್ತಾಯ ಮಾಡ್ಬೋದು. ನಮ್ಮ ಗೋಕಾಕ್ ಜಿಲ್ಲೆ ರಚನೆ ಮಾಡೋ ವಿನಂತಿ ಮಾಡಿದ್ವಿ. ನಮಗೇನೋ ಆದಷ್ಟು ಬೇಗನ ಆಗ್ತೈತೆ ಅಂತ ಆಶಯದಲ್ಲಿ ಇದು. ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ. ಹಾಗಾಗಿ ಸದ್ಯಕ್ಕೆ 2 ಜಿಲ್ಲೆಗಳನ್ನ ಮಾಡ್ಬೇಕನ್ನೋದು ಕನ್ನಡ ಪರ ಹೋರಾಟಗಾರರು. ಒಂದು ಚಿಕ್ಕೋಡಿ, ಒಂದು ಬೆಳಗಾವಿ ಇರಲಿ ಸದ್ಯಕ್ಕೆ. ಅಲ್ಲ, ಇರ್ಬೋದು, ಅವ್ರ ಅಭಿಪ್ರಾಯ ಇರ್ಬೋದ್ರಿ. ಯಾಕಂದ್ರೆ ಕನ್ನಡ ಹಿತದೃಷ್ಟಿಯಿಂದ ಅದು ಅವ್ರು ತಪ್ಪು ಅನ್ನೋದಿಲ್ಲ. ಖರೆ ನಾವು ಇದ್ದು ನಮ್ದು ಅಂದ್ರೆ ಹೇಳಿಲ್ಲ, ನೀವು ಡಿಸೈನ್ ಮಾಡಿದಾಗ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಒತ್ತಾಯ ಮಾಡಿದ್ದಾರೆ. ನಿರಂತರವಾಗಿ MS ನವರು, ಶಿವಸೇನವರು ಪುಂಡಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ಗಡಿ ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ ಖ್ಯಾತೆ ತೆಗಿತಾ ಇದ್ದಾರೆ. ಮತ್ತು ಜೊತೆಗೆ ವಿಭಜನೆ ಆದ್ರೆ ಅವ್ರ ಕೈಗೆ ಸಿಗುತ್ತೆ ಅನ್ನೋದು. ಇಲ್ಲ, ಖಂಡಿತ ಆ ಥರ ಏನು ಆಗೋದಿಲ್ಲ. ಯಾಕಂದ್ರೆ ನೋಡ್ರಿ, ಕನ್ನಡ ಮಾತಾಡೋ ಭಾಷೆ ಜನ ಭಾಳ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಸುಮ್ಮನೆ ಅದನ್ನು ರಾಜಕೀಯ ಕಾರಣಕ್ಕೋಸ್ಕರ ಆ ಥರ ಮಾಡ್ತಾರೆ ಅವರು. ಅದರಿಂದ ಏನೂ ಆಗೋದಿಲ್ಲ. ಡಿಸೈನ್ ಆದರೂ ಕನ್ನಡಕ್ಕೆ ಏನು ಧಕ್ಕೆ ಆಗೋದಿಲ್ಲ. ಕನ್ನಡ ಗಟ್ಟಿಯಾಗಿರ್ತೈತಿ. ನಾವೆಲ್ಲ 3 ಜಿಲ್ಲೆಯಲ್ಲಿರ್ತದೆ. ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ. ಅದೇನಿಲ್ಲ, ಸುಮ್ಮನೆ ರಾಜಕಾರಣಕ್ಕೋಸ್ಕರ ಅದು MS ಮಾಡ್ತಾ ಇರುತ್ತೆ ನಮ್ಮ ಭಾವನೆ. ಆದಷ್ಟು ಬೇಗನೆ ಜಿಲ್ಲೆ ಆಗಲಿಕ್ಕೆ ಒತ್ತಾಯ ಮಾಡಿದ್ರೆ ಅಂತಂದರೆ ಒಳ್ಳೆಯ ನಿರ್ಧಾರ ಮಾಡ್ತಾರೆ ಅಂತ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಈ ಅಧಿವೇಶನದೊಳಗೆ ಮಾಡಕ್ಕೆ ಹೇಳಿ ನಾವು ಅಧಿವೇಶನ ಒಳಗೆ ತಾವು ಎಂಕರ್ ಮಾಡಬೇಕಂತ ಹೇಳಿದ್ವಿ. ಅವ್ರು ಮೀಟಿಂಗ್ ಕರೆದು ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತು ಫೈನಲ್ ಡಿಸಿಷನ್ ಬರ್ತದೆ. ಎಲ್ಲರಿಗೂ ಧನ್ಯವಾದ. ನಾಳೆ BJP ಹೋರಾಟ ನಾಳೆದು ಇದಿಲ್ಲ. ನಾವು 2025 ಒಂದು ವಿಧಾನಸೌಧ ಮುತ್ತಿಗೆ ಆಗಬೇಕು ಮಾಡಿದ್ದೀವಿ. ದೊಡ್ಡ ಪ್ರಮಾಣ ಸಭೆ ಮಾಡ್ತೀವಿ. ನಾಳೆ 10 ಗಂಟೆಗಿದೆ ದೊಡ್ಡ ಪ್ರಮಾಣ. ಸೊ 20,000 ಜನ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ರಮೇಶ್ ಜಾರಕಿಹೊಳಿ ಬರ್ತಾರೆ ಸರ್ ಪ್ರತಿಭಟನೆಗೆ? ರಮೇಶ್ ಜಾರಕಿಹೊಳಿ ಅವರು ಬರ್ತಾರೆ ಸರ್ ಪ್ರತಿಭಟನೆಗೆ? ರಮೇಶ್ ಜಾರಕಿಹೊಳಿ ಅವ್ರು ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ. ಅವರು ಬರ್ತಾರಂತ ಆಶಯದಲ್ಲಿ ಇದ್ವಿ. ಬಂದ್ರೆ ಒಳ್ಳೇದಾಗ್ತದೆ. ಆಮೇಲೆ ತಾವು ಹೇಳಲ್ಲ ತೆಗೆದು ಬಿಡು, ನಮಗೆಲ್ಲ ಹೈಕಮಾಂಡ್ ಕೇಳಿದೆ. ಈ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದ್ರು. ನಾವೆಲ್ಲ ಒಪ್ಕೋಬೇಕು. ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡಿ ನಾವು ಯಾವುದೇ ಕಾರಣಕ್ಕೂ ಒಪ್ಕೋದಿಲ್ಲ ಅಂತೇಳಿ ಸಹೋದರರು ಹೇಳ್ತಾರೆ ಸರ್. ತಮ್ಮ ಈಗ ಅದನ್ನು ಅವ್ರಿಗೆ ಏನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ. ಆದರೂ ಅಲ್ಲಿ ಹೇಳ್ಬೇಕಲ್ಲ. ನಾವು ಏನೆಲ್ಲ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಾಗ ಎಲ್ಲರೂ ತಲೆ ಬಾಗಬೇಕಾಗ್ತೈತಿ. ಈಗ ಅವ್ರ ಅಧ್ಯಕ್ಷ ಮಾಡಿದ್ರೆ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ ಮುಂದೆ ಹೈಕಮಾಂಡ್ ಏನು ಡಿಸಿಷನ್ ಆ ಪ್ರಕಾರ ಇರೋನು ಎಲ್ಲರೂ. ತಾವು ಯಾರು ಇರ್ಬೇಕಂದ್ರೆ ಎಲ್ಲರಿಗೂ ಧನ್ಯವಾದ ರೀ.